ಸೊ ಓಕೆ ಸರ್, ಇವತ್ತು ಹುಂಡಾಯಿ ಎಕ್ಸ್ಟರ್ ಸಿಕ್ಕಿದೆ. ಸೊ ಹುಂಡಾಯಿ ಎಕ್ಸ್ಟರ್ ಇನ್ ರಿವ್ಯೂ. ಸೊ ಒಂದ್ಸಲಿ ಹೊರಗಡೆ ಔಟ್ಲುಕ್ ನೋಡಿ ಅಂತೆ. ಓಕೆ, ಸೊ ನಾನು ಮತ್ತೆ ನಮ್ಮ ಪವನ್ ಇಲ್ಲಿದ್ದಾರೆ ಫ್ರೆಂಡ್. ಸೊ ನಾವೊಂದ್ ಸ್ವಲ್ಪ ಕಾರಿನ್ ಕ್ರೇಜ್, ಎಂತೂಸಿಯಸ್ಟ್, ರಿವ್ಯೂ, ಡ್ರೈವ್, ವಾಶ್ ಅದ್ರದ್ದೆಲ್ಲ ಮಾಡೋದ್ ಕ್ರೇಜ್ ಇದೆ. ಸೊ ಪವನ್ ಅವರಿಗೆ ಇದೇನಂದ್ರೆ ಕಾರಿನ ಬಗ್ಗೆ ತುಂಬಾ ತುಂಬಾ ಅಂತಲ್ಲ, ಬೆಟರ್ ನಾಲೆಡ್ಜ್ ಇದೆ, ನನ್ಕಿಂತ ತುಂಬಾ ನಾಲೆಡ್ಜ್ ಇದೆ. ಅದ್ ಮಾತ್ರ ನಾನು ಹೇಳ್ತೀನಿ ಸರ್. ಇದು ಎಕ್ಸ್ಟರ್ ಬಗ್ಗೆ ನನಗೆ ಹೇಳ್ಬೇಕು ನೀವೀಗ. ಓಕೆ, ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಗೈಸ್. ಎಸ್ ಸರ್. ಫಸ್ಟ್ Hyundai Exter launched in I think 2023. ಓಕೆ, ಸೊ ಇದು ಬಂದು ಟಾಪ್ ಎಂಡ್ ಮಾಡೆಲ್. ಟಾಪ್ ಎಂಡ್ ಮಾಡೆಲ್ ಇದು SX ಆಪ್ಷನಲ್ ಅಂತ ಬರುತ್ತೆ. ಇದರಲ್ಲಿ ಬಂದು ಸ್ಮಾರ್ಟ್ ಆಟೋ ಅಂತ ಇದೆ. ಸೊ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದಾಗಿರುತ್ತೆ, ಅಂದ್ರೆ ಆಟೋಮ್ಯಾಟಿಕ್ ಗೇರ್ ಚೇಂಜ್ ಆಗುತ್ತೆ. ಸರಿ ಸರಿ. ಓಕೆ, ಸೊ ಸಿಟಿ ಡ್ರೈವ್ ಗೆಲ್ಲ ತುಂಬಾ ಹೆಲ್ಪ್ಫುಲ್ ಇರೋದು. ಅಂಡ್ ಇನ್ನೊಂದು ನೀವು ನೋಡ್ಬೋದು, Hyundai ಲೋಗೋ ಇಲ್ಲೇ ಇದೆ. ಸೊ ಇದಕ್ಕೆ ಈ ತರ ಪಿನ್ ಬರುತ್ತೆ. ಸೊ ಈ ತರ ಸ್ಲೈಡ್ ಮಾಡಬೇಕು. ಹೌದು, ಸೊ ಇಲ್ಲಿ ಬರುತ್ತೆ. ಎಸ್. ಓಕೆ, ಸೊ ಇದಕ್ಕೆ ಇನ್ಸುಲೇಷನ್ ಡಂಪಿಂಗ್ ಕೊಟ್ಟಿಲ್ಲ, ಯಾಕಂದ್ರೆ ಸೌಂಡ್ ಕಮ್ಮಿ ಇದೆಯಾ ಅಂತನ ಇಂಜಿನ್ ಇಂದು, ಅದಕ್ಕೆ ಕೊಡಲ್ಲ ಅಂತ ತಿಳ್ಕೊಂತೀನಿ ಮೇಲ್ಗಡೆ. ಇದು ಆದಷ್ಟು ಸ್ವಲ್ಪ ಕಾಸ್ಟ್ ಕಟಿಂಗ್ ಇರಬಹುದು. ಜನರಲಿ ಈ ಸೆಗ್ಮೆಂಟ್ ಅಲ್ಲಿ ಯಾವ್ದಕ್ಕೂ ಇನ್ಸುಲೇಷನ್ ಬರಲ್ಲ. ಆದಷ್ಟು ಏನೋ ವಾಯ್ಸ್ ನಾಯ್ಸ್ ಅನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದು ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ತುಂಬಾ ನಾಯ್ಸ್ ಏನ್ ಕ್ರಿಯೇಟ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಇಂಜಿನ್ ನೋಡ್ತಿದ್ದೀರಾ, 1.2 ಲೀಟರ್ ಕಪ್ಪ ಇಂಜಿನ್ ಅಂತ ಹೇಳ್ತಾರೆ. ಇದು ಯಾವಾಗಿಂದ ಇದೆ ಅಂದ್ರೆ ನಮ್ಗೆ i10 ಗ್ರ್ಯಾಂಡ್ ಬಂದಿತ್ತು. i10 ಗ್ರ್ಯಾಂಡ್ ಯಾವಾಗ ಬಂದಿತ್ತು ಸರ್? ಅದು 2016 ಅಲ್ಲಿ. 16 ಇಂದ. ಅದಕ್ ಮುಂಚೆ i10 ಬಂದಿತ್ತು. 2008-9 ಅಲ್ಲಿ ಸ್ಯಾಂಟ್ರೋ ಮತ್ತೆ i10 ಎಲ್ಲ ಬಂದಿತ್ತು. ಆ ಇಂಜಿನ್ಸ್ ಇದೆ ಬಂದಿದ್ದು. 1.2 ಲೀಟರ್ 1200cc ಅಂತ ಇರುತ್ತೆ. ಸೊ ಇನ್ಲೈನ್ 4 ಇಂಜಿನ್ ಇರುತ್ತೆ, 4 ಪಿಸ್ಟನ್ ಇರುತ್ತೆ. 4 ಪಿಸ್ಟನ್? 3 ಪಿಸ್ಟನ್ ಬರುತ್ತೆ ಅಂತ ಹೇಳಿದ್ರಪ್ಪ ಈ ಸಲ ಇತ್ತೀಚೆಗೆಲ್ಲ ಗಾಡಿಗಳಿಗೆ. ಇದೆಲ್ಲ 4 ಪಿಸ್ಟನ್ ಇರುತ್ತೆ. ಮಾರುತಿ ಸುಜುಕಿಯಲ್ಲಿ ಇತ್ತೀಚೆಗೆ 3 ಪಿಸ್ಟನ್ ಇಂಜಿನ್ ಮಾಡ್ತಿದ್ದಾರೆ. ನೀವು ಟಾಟಾ ಇಂಜಿನ್ ನೋಡಿರ್ಬೋದು, ಅದನ್ನು ನಿಮ್ಗೆ 3 ಸಿಲಿಂಡರ್ ಬರುತ್ತೆ. ಓಕೆ, ಇದಕ್ಕೆ ಕಾಂಪಿಟೇಟಿವ್ ಯಾವ ವೆಹಿಕಲ್ಸ್ ಬರುತ್ತೆ ಸರ್? ಇದಕ್ಕೆ ಕಾಂಪಿಟೇಷನ್ ಅಲ್ಲಿ ಕರೆಂಟ್ಲಿ ಇರೋದು ಟಾಟಾ ಪಂಚ್ ಒಂದೇ. ಟಾಟಾ ಪಂಚ್ ಬಂದು ಅದು ಹಾಗೆ ಪೆಟ್ರೋಲ್ ಇಂಜಿನ್, ಬಟ್ 3 ಸಿಲಿಂಡರ್ ಕಂಪೇರ್ ಟು 4 ಸಿಲಿಂಡರ್ ನೋಡಿದ್ರೆ ಅಷ್ಟು ಸ್ಮೂತ್ನೆಸ್ ಇರೋದಿಲ್ಲ. ನಾವು ಓಡಿಸಿ ನೋಡಿರೋದ್ ಪ್ರಕಾರ ಮಾರುತಿ ಇಂಜಿನ್ ಆಗ್ಲಿ ಅಥವಾ Hyundai ಇಂಜಿನ್ ಆಗ್ಲಿ, ಟಾಟಾ ಇಂಜಿನ್ ಅಷ್ಟು ರಿಫೈನ್ ಇಲ್ಲ ಅಂತ ಹೇಳ್ತಾರೆ. ಏನೋ ವೈಬ್ರೇಷನ್ ಇರುತ್ತೆ. ಇದು ಕೊರಿಯನ್ ವೆಹಿಕಲ್ ಅಲ್ಲ ಇದು? Hyundai ಬಂದು ಸೌತ್ ಕೊರಿಯನ್ ವೆಹಿಕಲ್. ನಾರ್ತ್ ಕೊರಿಯಾದಲ್ಲ? ಇಲ್ಲ, ಸೌತ್ ಕೊರಿಯನ್. ಇದು ನೋಡಿ ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ಎಲ್ಲ ನಿಮ್ಗೆ ಅಲಾಯ್ ವೀಲ್ ಕೊಟ್ಟಿದ್ದಾನಲ್ಲ. ವೀಲ್ ಸೈಜ್ 175/65 R15 ಕೊಟ್ಟಿದ್ದಾನೆ. ವೀಲ್ ಸೈಜ್ ಇದೆ, ಮಾತ್ರ ತುಂಬಾ ಹೈಟ್ ಇದೆ ವೆಹಿಕಲ್, ತುಂಬಾ ಹೈಟ್ ಇದೆ ನೋಡಿ. ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 180 mm ಅಂತ ಹೇಳ್ತಾರೆ ಸ್ಪೆಸಿಫಿಕೇಶನ್ ಶೀಟ್ ಪ್ರಕಾರ. ಇದು ಹೈಟ್ ಆಗತ್ತೆ, ಯಾಕಂದ್ರೆ ಮೈಕ್ರೋ SUV ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ಸೊ ಇದ್ರ ಮೇಲೆ ಇಂಡಿಯನ್ ರೋಡ್ಸ್ ಗೆ ಮಾಡಿರೋದು ಹಂಗಿದೆ ಇದು. ಹೌದು, ಇಂಡಿಯನ್ ರೋಡ್ಸ್ ಗೆ, ಪಾಟೋಲ್ಸ್ ಗೆ, ಸ್ಪೀಡ್ ಬ್ರೇಕರ್ಸ್ ಗೆ ಅಂತ ಮಾಡಿರೋದು. ಇದ್ರ ಚಾಸಿ ಮತ್ತೆ ಏನ್ ಪ್ಲಾಟ್ಫಾರ್ಮ್ ಎಲ್ಲ ಬಂದು ನಿಮ್ಗೆ ಗ್ರ್ಯಾಂಡ್ i10 ಇದೆ ಅಲ್ಲ, 2016 ಮತ್ತೆ 18 ಗ್ರ್ಯಾಂಡ್ i10 ನಿಯೋಸ್ ಯಾವ್ದು 21 ಮೇಲೆ ಯಾವ್ದು ಬಂದಿದೆ. ಸೊ ಅದ್ರ ಬೇಸ್ ಮೇಲೆ ಬಿಲ್ಡ್ ಆಗಿರೋದು. ಇದ್ರಲ್ಲೇ ಇನ್ನೊಂದು ಟ್ಯಾಕ್ಸಿ ಸೆಗ್ಮೆಂಟ್ ಅಲ್ಲಿ ಒಂದು ಗಾಡಿ ಬಂದಿತ್ತು, Hyundai Aura ಅಂತ. ಸೊ Aura ಅನ್ನೋ ಗಾಡಿ ಅದನ್ನು ಹಾಗೆ ಗ್ರ್ಯಾಂಡ್ i10 ಗೆನೆ ಡಿಕ್ಕಿ ಅಟ್ಯಾಚ್ ಮಾಡಿ ಅದು ಕಾಂಪ್ಯಾಕ್ಟ್ ಸೆಡಾನ್ ಮಾಡಿದ್ರು. ಸೊ ಇದನ್ನ ಸ್ವಲ್ಪ ಬಾಡಿ ಎಲ್ಲ ಬಿಲ್ಡ್ ಮಾಡಿ, ಇತ್ತೀಚೆಗೆ ಹೆಂಗಾಗಿದೆ SUVs ಒಂದು ಟ್ರೆಂಡ್ ಬಂದಿದೆ. ಸೊ ಯಾರು ನೋಡೋದು ಸ್ವಲ್ಪ ದೊಡ್ಡ ಗಾಡಿ ತಗೊಳ್ಳೋಣ, ಅಪ್ಗ್ರೇಡ್ ಆಗೋಣ ಅಂತ ಎಲ್ಲ ನೋಡ್ತಿರೋರಿಗೆ, ಸಿಟಿ ಯೂಸೇಜ್ ಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಮೈಕ್ರೋ SUV ಕ್ಯಾಟಗರಿ ಬಂತು. ಸೊ ಅದ್ರಲ್ಲಿ 2 ಮಾಡೆಲ್ಸ್ ಇದೆ, ಒಂದು ಸ್ವಿಫ್ಟ್, ಒಂದು ಎಕ್ಸ್ಟರ್, ಇನ್ನೊಂದು ಟಾಟಾ ಪಂಚ್. ಸೊ ಇದಕ್ಕೆ ಪ್ರಾಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ, ಹೆಡ್ ಲೈಟ್.
ಆಮೇಲೆ ಇಂಡಿಕೇಟರ್ ಹಂಗ್ ಕೊಟ್ಟಿದ್ದಾರೆ. ಓಕೆ. ಸೊ ಅದು ಇದು ಡೇ ಲೈಟ್ ಅಲ್ಲ, ಡೇ ಲ್ಯಾಂಪ್ ಅಲ್ಲ, ಅದು ಹೆಚ್ ತರ ಇರೋದು. ಹೌದು, ಇದು DRL. DRL. DRL ನೀವು ಫ್ರಂಟ್ ಲೈಟ್ ನೋಡ್ಬೋದು, ಇದು HL ಇದೆ. ಹೆಚ್ ಮೀನ್ಸ್ ಹುಂಡೈ. ಅಂಡ್ ನೀವು ಹಿಂದ್ಗಡೆ ಟೈಲ್ ಲೈಟ್ ನೋಡ್ತೀರಾ ಅಂದ್ರೂ ಅಲ್ಲೂ ಹೆಚ್ ಇದೆ. ಅದು ಹೆಚ್ ಇದೆಯಾ? ಓಕೆ ಓಕೆ. ಶೋರ್, ಹೌದು, ಹೆಚ್ ಕೊಟ್ಟಿದ್ದಾನೆ. ಇಂಡಿಕೇಟರ್ ಇದು ಕೊಟ್ಟಿದ್ದಾರೆ, ಹೌದೌದು. ಓಕೆ, ಇಲ್ಲೊಂದು ಕ್ಯಾಮ್ರಾ ಬೇರೆ ಇದೆ ಇಲ್ಲಿ. ಓಕೆ, ಇದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದು ಕೊಟ್ಟಿದ್ದಾರೆ, ಹೌದೌದು. ಓಕೆ, ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡಕ್ಕೆ ಅಲ್ಲಿ ಬಟನ್. ಓಕೆ, ಇಲ್ಲಿ ಬಟನ್ ಇರುತ್ತೆ. ಸೊ ಒಳ್ಳೆ ಸ್ಪೇಷಿಯಸ್ ಇದೆ. ಓಕೆ, ಹೈಡ್ರಾಲಿಕ್ ಸ್ಟಡ್. ಬೂಟ್ ಬಂದು ನಿಮಗೆ 390 ಲೀಟರ್ಸ್ ಹೆಚ್ಚು ಕಮ್ಮಿ ಬರುತ್ತೆ. 390 ಲೀಟರ್ಸ್. ಇಲ್ಲೂ ಇದು ಕೊಟ್ಟಿದ್ದಾರೆ, ಕವರ್ ಇದೆ ಪ್ಲಾಸ್ಟಿಕ್ ಇಂದು. ಪಾರ್ಸಲ್ ಶೆಲ್ಫ್ ಇದೆ. ಈ ಸೀಟ್ ನಾವು ರಿಕ್ಲೈನ್ ಮಾಡ್ಕೋಬಹುದು, ಫೋಲ್ಡ್ ಮಾಡಬಹುದಲ್ಲ? ಫೋಲ್ಡ್ ಮಾಡಬಹುದು, ಈಸಿಯಾಗಿ ಫೋಲ್ಡ್ ಮಾಡಬಹುದು. ತುಂಬಾ ಸ್ಪೇಸ್ ಆಗುತ್ತೆ ಫೋಲ್ಡ್ ಮಾಡಿದ್ರೆ. ಫೋಲ್ಡ್ ಮಾಡಿದ್ರೆ ಆರಾಮ್ಸೆ ನಿಮಗೆ ಒಳ್ಳೆ ಸ್ಪೇಸ್ ಆಗುತ್ತೆ. ಹೌದು. ಸೊ ನಾನು ಆರಾಮಾಗಿ ಮಲ್ಕೊಳ್ಬಹುದು ಇದ್ರಲ್ಲಿ, ಹಂಗಿದೆ. ಎಸ್ ಎಸ್, ಶೋರ್. ಓಕೆ, ಬಿಲ್ಡ್ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಅನ್ಸುತ್ತೆ. ಮತ್ತೆ ಪೇಂಟ್ ಕ್ವಾಲಿಟಿನೂ ಅಷ್ಟೇ. ಹುಂಡೈದಲ್ಲಿ ವೈಟ್ ಕಲರ್ ಸ್ಪೆಷಲಿ ಬಂದು ತುಂಬಾ ಬ್ರೈಟ್ ಇರುತ್ತೆ. ನೀವು ನೋಡಿರ್ತೀರಾ i20, ಕ್ರೇಟಾ, ಗ್ರ್ಯಾಂಡ್ ಐಟನ್. ಸೊ ಇದ್ರಲ್ಲೆಲ್ಲ ನಿಮ್ಗೆ ವೈಟ್ ಕಲರ್ ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಹಿಂದ್ಗಡೆ ಸ್ಪೇಸಿಂಗ್. ಯಾ, ಸೊ ನಾನು ಕೂರ್ಲಾ? ಎಸ್, ನಾನೇ ಕೊಡ್ತೀನಿ. ನಾನು ಆಸ್ ಎ ಕಾಮನ್ ಆಗಿ ಹೇಳ್ತೀನಿ, ತುಂಬಾ ಎಕ್ಸ್ಪರ್ಟ್ ಅಂತ ಇಲ್ಲ. ಸೊ ಇಲ್ಲಿ ನಿಮಗೆ ಒಂದು 1 ಲೀಟರ್ ಇನ್ ಬಾಟಲ್ ಆರಾಮಾಗಿ ಇಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಇಷ್ಟು ಜಾಗ ಇದೆ, 1 ಲೀಟರ್ ಬಾಟಲ್ ಇಡ್ಬೋದು. ಆಮೇಲೆ ನಿಮಗೆ ಇಲ್ಲಿ ಮಿರರ್ ಇಂದ 1 ಟಚ್ ಇದು ಕೊಟ್ಟಿದ್ದಾರೆ. ಮಿರರ್ ಇಂದು ಇದಾಗುತ್ತೆ, ಅಂದ್ರೆ 1 ಟಚ್ ಅಂದ್ರೆ ಫುಲ್ ಇಳಿಯಲ್ಲ, ಸಿಂಗಲ್ ಒಂದು ಮ್ಯಾನ್ಯುಯಲ್ ಆಗಿ ಇದು ಮಾಡ್ಬೋದು. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಇದೆ. ಹ್ಯಾಂಡಲ್ ಚೆನ್ನಾಗಿದೆ. ಸೊ ಸ್ಪೇಸ್ ಇದು ನೋಡೋಣ ಅಂತೆ. ಯಾ, ಸೊ ನಿಮ್ ಮುಂದ್ಗಡೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನಿಮ್ ಮುಂದೆ ಕೂತಿದ್ದೆ ಅವಾಗ. ಸೊ ಅಷ್ಟಿದ್ರೆ ನನಗೆ ಲೆಗ್ ಸ್ಪೇಸ್ ಬಹಳ ಚೆನ್ನಾಗಿದೆ. ಲೆಗ್ ಸ್ಪೇಸ್ ಚೆನ್ನಾಗಿದೆ. ಹೆಡ್ ರೂಮ್ ಇದೆಯಾ? ಲೆಗ್ ರೂಮ್ ಚೆನ್ನಾಗಿದೆ. ಸ್ಪೇಸ್, ಹೆಡ್ ರೂಮ್ ಬಹಳ ಕರೆಕ್ಟ್ ಇದೆ ನೋಡಿ. ಹೌದು, ತುಂಬಾ ಸ್ಪೇಸ್. ನೀನು ಕೂರ್ಬೋದು ಆರಾಮಾಗಿ. ಹೌದು, ತಲೆಗೆ ಆರಾಮಾಗಿರುತ್ತೆ. ಆರಾಮಾಗಿ ಕೂರ್ಬೋದು. ಒಂದು 6 ಅಡಿ ಇರೋರು ಕೂರ್ಬೋದು ಆರಾಮಾಗಿ, ಹಂಗಿದೆ. ಓಕೆ, ಸೊ ಇಲ್ಲೊಂದು ಒಳಗಡೆ ಇದು ತೋರಿಸ್ತೀನಿ ಅಂತೆ. ಸೊ ಒಳಗಡೆ ನಿಮಗೆ ಬ್ಲಾಕ್ ಕ್ಯಾಬಿನ್ ಕೊಡ್ತಾರೆ. ಇಲ್ಲೊಂದು AC ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ನಿಮಗೆ ಒಂದು 12 ವಾಟ್ಸ್ ಸಾಕೆಟ್ ಸಿಗುತ್ತೆ ಇಲ್ಲಿ. ಸೊ 12 ವಾಟ್ ಸಾಕೆಟ್. ನಾವು ಸಣ್ಣವ್ರು ಇರ್ತಾ ಸಿಗರೇಟ್ ಇನ್ ಲೈಟರ್ ಪಿನ್ ಅಂತ ಹೇಳ್ತಿದ್ವಿ ಯಾವಾಗ್ಲೂ ಇರೋ ಟೈಮಲ್ಲಿ. ಸೊ ಅದು 12 ವಾಟ್ ಸಾಕೆಟ್ ಅಂತ ಗೊತ್ತಿರ್ತಿರ್ಲಿಲ್ಲ. ಸೊ ಇದಿರೋದು. ಓಕೆ, ಇಲ್ಲ ಓಪನ್ ಕ್ಲೋಸ್ ಮಾಡೋದಿದೆ. ಸೊ ಒಳಗಡೆ ಸ್ಪೇಷಿಯಸ್ ಇದೆ. ನೀವು ಇಲ್ಲಿಂದ ಕ್ಯಾಬಿನ್ ಇಲ್ಲಿ ನೋಡ್ಬೋದಂತೆ, ಫ್ರಂಟ್ ಇರೋದು. ಸೊ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ, ಸ್ಟೇರಿಂಗ್ ಇದೆ. ಅಂಡ್ ಆಲ್ಸೋ ಮೇಲ್ಗಡೆ ಇದರಿಂದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಮೇಲ್ಗಡೆ ಇದಕ್ಕೆ ಏನಂತಾರಪ್ಪ, ಇದಕ್ಕೆ ಸನ್ ರೂಫ್ ಇರುತ್ತೆ. ಸನ್ ರೂಫ್ ಕೊಟ್ಟಿದ್ದಾರೆ ಇದಕ್ಕೆ. ಅಂಡ್ ಈವನ್ ಇದು 6 ಏರ್ ಬ್ಯಾಗ್ ಅಲ್ಲ ಇದು? 6 ಏರ್ ಬ್ಯಾಗ್. ಇಲ್ಲೂ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಫುಲ್ ಸ್ಪೇಸ್. ಆರಾಮಾಗಿ ಫಾಸ್ಟ್ ಆಗಿ ಹೋಗಿ ಪಲ್ಟಿ ಹೊಡೆದ್ರೆ ಬದುಕಬಹುದು ಅಂತ ತಿಳ್ಕೊಂತೀನಿ ನಾನು. ಹಂಗೆ ಅಷ್ಟೇ ಏರ್ ಬ್ಯಾಗ್ ಇದೆ. ಸೊ ನಾ ಒಬ್ರು ಫ್ರೆಂಡ್ ಹತ್ರ ಕೇಳಿದ್ದೆ, ಅವ್ರದ್ದು 6 ಏರ್ ಬ್ಯಾಗ್ ಇತ್ತೆ. ಅದು ಕೇಳಿದ್ದೆ, ಅವ್ರ ಒಂದ್ಸಲಿ ಕಾರ್ ರೋಲ್ ಆಗಿತ್ತಂತೆ. 6 ಏರ್ ಬ್ಯಾಗ್ ರೋಲ್ ಆಗೋ ಟೈಮಲ್ಲಿ ಬಲೂನ್ ಅಲ್ಲಿ ಮಧ್ಯ ರೋಲ್ ಆಗ್ತೀರಾ ಅಂತ, ಹಂಗಿರುತ್ತಂತೆ. ಆತರ ಹೇಳಿದ್ರು. ಸೇಫ್ಟಿ ಇದೆ. ಅಂಡ್ ಹಿಂದ್ಗಡೆಯಿಂದ ನಿಮಗೆ ಇಲ್ಲಿ ಇಡಕ್ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಂದು ಅರ್ಧ ಕೈ ತನಕ ಹೋಗುತ್ತೆ, ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಬ್ಲಾಕ್ ಕಲರ್ ಸೀಟ್ ಕವರ್ ಕೊಟ್ಟಿದ್ದಾನೆ, ಯಾಕಂದ್ರೆ ಒಳ್ಳೇದಿದು. ಕೊಳೆ ಬೇಗ ಆಗಲ್ಲ, ಕಾಣಿಸಲ್ಲ ಇನ್ ಕೇಸ್ ಕೊಳೆ ಆದ್ರೇನು. ಈಗ ಇನ್ ಕೇಸ್ ಕ್ರೀಮ್ ಇರೋದು, ವೈಟ್ ಇರೋದು ಆತರ ಇದ್ರೆ ತುಂಬಾ ಮೇಂಟೈನ್ ಮಾಡ್ಬೇಕಾಗಿತ್ತು. ಸೊ ಇದು ಕೊಳೆ ಇದೇನಾಗಿಲ್ಲ. ಅಂಡ್ ಆಲ್ಸೋ ಇಲ್ಲಿ ನಿಮಗೆ ಚೈಲ್ಡ್ ಇದೊಂದು ಫಿಕ್ಸ್ ಇದಿರುತ್ತಲ್ಲ, ಸಣ್ಣ ಮಕ್ಕಳಿಗೆ ಪಾಪುಗೆಲ್ಲ ಕೂರ್ಸಕ್ಕೆ ಒಂದು ಚೈಲ್ಡ್ ಫಿಟ್ ಪಿನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಅದ್ ನೀವು ಎಕ್ಸ್ಟ್ರಾ ಅಡಿಷನಲ್ ಬಂದು ಇಲ್ಲಿ ಕೂರಿಸಬಹುದು. ಸೊ ಆತರ ಇದೆ. ಅಂಡ್ ಆಲ್ಸೋ ಸ್ಪೇಷಿಯಸ್ ತುಂಬಾ ಚೆನ್ನಾಗಿದೆ. ಇಬ್ರು ಒಂದು ಕಂಫರ್ಟೇಬಲ್ ಆಗಿ ಕೂರ್ಬೋದು. ಮತ್ತೆ ಕಾಲ್ ಕೆಳಗಡೆ ಗೇರ್ ಬಾಕ್ಸ್ ಇಂದ ಇದು ಹೈಟ್ ಇಲ್ಲ ಇಲ್ಲಿ, ಒಂದು ಅಡಲ್ಟ್ ಇಬ್ರು ಜನ ಕೂತಿ ಒಂದು ಮಗು ಆರಾಮಾಗಿ ಇಲ್ಲಿ ಕೂರ್ಬೋದು. ಹಿಂದೆ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಾಪರ್ ಥರ್ಡ್ ಅಂತ ಒಂದು ಶಬ್ದ ಕರೆಕ್ಟ್ ಚೆನ್ನಾಗಿ ಬರುತ್ತೆ. ಇಟ್ಸ್ ಗುಡ್. ಸೊ SX ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. SX ಅಂದ್ರೆ ಏನ್ ಪವನ? ಅಂದ್ರೆ ಕೆಲವೊಂದು ವೇರಿಯಂಟ್ ಇರುತ್ತೆ. SX S ಅಂತ ಹೇಳಿದ್ರೆ ಸಾಧಾರಣ ಟಾಪ್ ಎಂಡ್ ಮಾಡೆಲ್ ಗೆ ಹೇಳ್ತಾರೆ. ಟಾಪ್ ಎಂಡ್ SX ವೇರಿಯಂಟ್ ಇರ್ತಾರೆ. ಆಮೇಲೆ ಈವನ್ ಸೆನ್ಸರ್ ಕೊಟ್ಟಿದ್ದಾನಲ್ಲ ಇಲ್ಲಿ, ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಈವನ್ ಸೈಡ್ ಡೋರ್ ಇಂದ ಇದು ಕೊಟ್ಟಿದ್ದಾರೆ, ಡೋರ್ ಗಾರ್ಡ್ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ನಿಮಗೆ ಪ್ಲಾಸ್ಟಿಕ್ ಟ್ರಿಮ್ ಬರುತ್ತೆ ಇಲ್ಲಿ. ಪ್ಲಾಸ್ಟಿಕ್ ಟ್ರಿಮ್, ಮೇಲ್ಗಡೆ ಮೆಟಲ್. ಸೊ ಲೆಟ್ಸ್ ಕಮ್ ಟು ದ ಫ್ರಂಟ್. ಸೊ ಇಲ್ಲಿ ಕೆಳಗಡೆ ನಿಮಗೆ ಒಂದು ಬ್ರೇಕ್ ಮತ್ತೆ ಆಕ್ಸಲೇಟರ್ ಆಸ್ ಐ ದಿಸ್
ದಿಸ್ ಇಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸೊ ಎರಡೇ ಇದು ಬರುತ್ತೆ. ಅಂಡ್ ಒಳಗಡೆ ಕಂಫರ್ಟೇಬಲ್ ಕೂರ್ಬೇಕಂದ್ರೆ ಇಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಮಿರರ್ ಕೊಡ್ತಾರೆ. ಸೊ ಎರಡ್ ಸೈಡ್ ಮಿರರ್ ಅಡ್ಜಸ್ಟ್ ಮಾಡಬಹುದು. ಅಂಡ್ ಆಲ್ಸೋ ಇದು ನೀವು ಕ್ಲೋಸ್ ಮಾಡಿ ಓಪನ್ ಮಾಡಬಹುದು. ಎಲೆಕ್ಟ್ರಾನಿಕ್ ಮಿರರ್ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ಇದು ಕೊಟ್ಟಿದ್ದಾರೆ. ಬಾ ಒಳಗಡೆ. ಅಫ್ಕೋರ್ಸ್ ಫ್ರಂಟ್ ಅಲ್ಲಿ ನೋಡಕ್ ಹೋದ್ರೆ ಸ್ಟೇರಿಂಗ್ ಅಂತೂ ಕಾರ್ ನಿಂತಿದ್ ಕಡೆನೆ 2 ಫಿಂಗರ್ ಅಲ್ಲಿ ಸ್ಟೇರಿಂಗ್ ನೀವು ತಿರುಗಿಸಬಹುದು. 2 ಫಿಂಗರ್ಸ್, ಈವನ್ 1 ಫಿಂಗರ್ ಅಲ್ಲಿ ತಿರುಗಿಸಬಹುದು. ಎಷ್ಟು ಎಲೆಕ್ಟ್ರಾನಿಕ್ ಬೆಣ್ಣೆ ಇದ್ದಂಗಿದೆ ಸ್ಟೇರಿಂಗ್ ಮಾತ್ರ. ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಅಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲೊಂದು ಟ್ರಿಗರ್ ಇದೆ. ಸೊ ಇಲ್ಲೊಂದು ಟ್ರಿಗರ್, ಈ ಟ್ರಿಗರ್ ಒತ್ತಿ ಆರ್ ಕೊಡಿದ್ರೆ ರಿವರ್ಸ್ ಹಾಕಿದ್ರೆ ಇಲ್ಲಿ ರಿವರ್ಸ್ ನಿಮಗೆ ಇದು ಬರುತ್ತೆ. ಅಡಾಪ್ಟಿವ್ ಇದು ಬರಲ್ಲ ನಿಮಗೆ, ಗೈಡ್ ಲೈನ್ಸ್ ಬರಲ್ಲ. ಜಸ್ಟ್ ನಿಮಗೆ ಸ್ಟ್ರೈಟ್ ಲೈನ್ ಇನ್ ಬರುತ್ತೆ. ಮಾತ್ರ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ಎಷ್ಟು ಒಳ್ಳೆ ಗೈಡ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ನ್ಯೂಟ್ರಲ್, ಇದೊಂದು ಡ್ರೈವ್. ಸ್ಪೋರ್ಟ್ಸ್ ಮೋಡ್ ಅಂತ ಏನು ಕೊಟ್ಟಿಲ್ಲ. ಸ್ಪೋರ್ಟ್ಸ್ ಮೋಡಲ್ ಅಂದ್ರೆ ನಿಮಗೆ ಇಲ್ಲಿ ಮ್ಯಾನ್ಯುಯಲ್ ಬರುತ್ತೆ. ಮ್ಯಾನ್ಯುಯಲ್ ಅಲ್ಲಿ ಇಲ್ಲಿ ಸ್ವಲ್ಪ ಪುಷ್ ಮಾಡಿ, ಡ್ರೈವ್ ಅಲ್ಲಿ ಇದೆ, ಡ್ರೈವ್ ಅಲ್ಲಿ ಇದಾಗುತ್ತೆ, ಡಿ ಅಂತ ಕಾಣಿಸುತ್ತೆ ನಿಮಗೆ. ಸೊ ಈ ಸೈಡ್ ಮಾಡಿದ್ರೆ 1 ಅಂತ ಆಗುತ್ತೆ. ಸೊ ಇಲ್ಲಿ ಪುಷ್ ಮಾಡಿದ್ರೆ ಪ್ಲಸ್ ಕಡೆ ಪುಷ್ ಮಾಡಿದ್ರೆ ನೆಕ್ಸ್ಟ್ ಗೇರ್ ಚೇಂಜ್ ಆಗುತ್ತೆ, ಮೈನಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ ಗೇರ್. ಸೊ ಹ್ಯಾಂಡ್ ಬ್ರೇಕ್ ನಿಮಗೆ ಇದೇನ್ ಕೊಡಿ, ಎಲೆಕ್ಟ್ರಾನಿಕ್ ಏನ್ ಕೊಟ್ಟಿಲ್ಲ. ಇದು ಆಕ್ಚುಲಿ ಒಳ್ಳೇದಿದು. ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಇನ್ ಕೊಟ್ರೆ ಎಲೆಕ್ಟ್ರಾನಿಕ್ ಒಂದು ಮೋಟರ್ ಬೇರೆ ಇರುತ್ತೆ, ಅದಕ್ಕೆ ಆ ಮೋಟರ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನಿಮಗೆ ಇಲ್ಲಿ US ಯಾವ್ದಿದು ಸಿ ಟೈಪ್ ಇನ್ ಪಿನ್ ಕೊಟ್ಟಿದ್ದಾರೆ. ಆಮೇಲೆ 12 ವಾಟ್ಸ್ ಇಂದ ಇದು ಕೊಟ್ಟಿದ್ದಾರೆ. 120 ವಾಟ್ಸ್ ಇಂದ ಇವನ್ ಪಿನ್ ಕೊಟ್ಟಿದ್ದಾರೆ ನಿಮಗೆ. ಸೊ ಪೆನ್ ಡ್ರೈವ್ ಇಂದು ಇದ್ರಲ್ಲೂ ಚಾರ್ಜ್ ಮಾಡಬಹುದು. ಅಂಡ್ ಆಫ್ಟರ್ ದಟ್ ಹಜಾರ್ಡಸ್ ಇದು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಹಾರ್ಡ್ ಇದೆ, ಇಲ್ಲಿ ಹಾರ್ಡ್ ಇದೆ. ಇಲ್ಲಿ ಪಿಯಾನೋ ಟಚ್ ಇಂದು ನಿಮಗೆ ಇದು ಯಾವ ಕಲರ್ ಪವನ ಇದು ಎಕ್ಸಾಕ್ಟ್ಲಿ ಮ್ಯಾಟ್ ಫಿನಿಶ್ ಸಿಲ್ವರ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಒಂದ್ ಸ್ವಲ್ಪ 3D ಫಿನಿಶಿಂಗ್ ಇದೆ, ಇಲ್ಲಿ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇಲ್ಲಿ ನಿಮಗೆ ಒಂದು ಮಿರರ್ ಇದೆ. ಸೊ ಇದರಿಂದ ಹೆಡ್ ಲೈಟ್ ಇಂದ ಇದು ಮಾಡಬಹುದು. ಸೊ ಎಲ್ಲಕ್ಕಿಂತ ನನ್ನ ಫೇವರೇಟ್ ಏನಂತ ಹೇಳಿದ್ರೆ ಇದು ನೋಡಬಹುದು ನೀವು. ಸೊ ಒನ್ ಆಫ್ ದ ಫೇವರೇಟ್ ಥಿಂಗ್, ಸೊ ಜಸ್ಟ್ ಫೀಚರ್, ನೀವು ಹಿಂದ್ಗಡೆ ಓಪನ್ ಮಾಡ್ಬೋದು ಮಿರರ್. ಇದು ಸನ್ ರೂಫ್ ಓಪನ್ ಮಾಡಬಹುದು. ಸೊ ಇಷ್ಟು ಓಪನ್ ಆಗುತ್ತೆ, ನೀವು ಇಲ್ಲಿಂದ ನೋಡಬಹುದಂತೆ. ಓಕೆ, ಇಲ್ಲಿ ನೋಡಿ, ಹಲೋ ಇದು ಮಾಡ್ಬೋದು. ಮಾತ್ರ ನಾನು ರೆಕಮೆಂಡ್ ಮಾಡಲ್ಲ. ಯೂಶಲಿ ಸಣ್ಣ ಮಕ್ಳೆಲ್ಲ ಏನ್ ಮಾಡ್ತಾರೆ, ತಲೆ ಮೇಲ್ ಹಿಡ್ಗಡೆ ಇಟ್ಟು ಅದೊಂದು ಬಹಳ ಶೋ ಇರುತ್ತೆ. ಯಾರಾದ್ರೂ ಸಡನ್ ಬ್ರೇಕ್ ಆಗ್ದಂದ್ರೆ ಇಲ್ಲಿ ಹೊಡ್ತಾ ಬಿದ್ಬಿಡುತ್ತೆ. ಸೊ ಅದೊಂದು ಇದಿದೆ. ಸೊ ಇದ್ರಲ್ಲಿ ನೀವು ಹಿಂಗೆ ಓಪನ್ ಹ್ಯಾಂಡ್ ಇನ್ ಪುಷ್ ಮಾಡಿದ್ರೆ ಪೂರಾ ಪುಷ್ ಮಾಡಬಹುದು, ಕ್ಲೋಸ್ ಆಗುತ್ತೆ. ಯಾ, ಅಂಡ್ ಆಫ್ಟರ್ ದಟ್ ಇವನ್ ನಿಮಗೆ ಇಲ್ಲಿ ಮ್ಯಾನ್ಯುಯಲ್ ಆಗಿ ನೀವು ಇದು ಕವರ್ ಮಾಡಬಹುದು. ಅದರ್ವೈಸ್ ಯು ಕ್ಯಾನ್ ಓಪನ್ ಲೈಕ್ ದಿಸ್. ಒನ್ ಪುಷ್ ಅಲ್ಲಿ ನೀವು ಫುಲ್ ಓಪನ್ ಮಾಡಬಹುದು. ಅಂಡ್ ಇವನ್ ಇಲ್ಲಿ ನಿಮಗೆ ಬ್ಲೂಟೂತ್ ಕಾಲಿಂಗ್ ಇದು ಮೈಕ್ ಕೊಟ್ಟಿದ್ದಾರೆ. ಇದು ಮೈಕ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ, ಇನ್ ಬಿಲ್ಟ್ ಮೈಕ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ವ್ಯಾನಿಟಿ ಮಿರರ್, ಒಂದು ಪ್ಯಾಸೆಂಜರ್ ಸೈಡ್ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ವ್ಯಾನಿಟಿ ಮಿರರ್ ಇಲ್ಲ, ಜಸ್ಟ್ ಟಿಕೆಟ್ ಹೋಲ್ಡರ್ ಇಂದ ಕೊಟ್ಟಿದ್ದಾರೆ. ಅಂಡ್ ನಿಮಗೆ ಇಲ್ಲಿ ಲೈಟ್ ಆನ್ ಮಾಡಬಹುದು ಡಬಲ್. ಆಮೇಲೆ ಇಲ್ಲಿ ಮಧ್ಯೆ ಇಟ್ಟು ಒಂದು ಮ್ಯಾನ್ಯುಯಲ್ ಆಗಿ ಇಲ್ಲೂ ಪುಷ್ ಮಾಡಬಹುದು ನೀವು. ಸೊ ಆ ತರದ್ದು ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಗುಡ್. ಅಂಡ್ ಬ್ಯಾಕ್ ಸೈಡ್ ನಿಮಗೆ ಲೈಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ಮಧ್ಯ ಇದಿಟ್ಟು 2 ಸೈಡ್ ಓಪನ್ ಆಗುತ್ತೆ, ಇದಕ್ಕೇನು ಪುಷ್ ಏನಿಲ್ಲ. ಸೊ ದಟ್ಸ್ ಇಟ್ ಗೈಸ್. ಅಂಡ್ ಇದು ನೋಡಿದ್ವಿ. ಸೊ ಇದಿದೆ ನೋಡಿ ನಿಮಗೆ AC ಈ ತರ ಇದು ಕೊಟ್ಟಿದ್ದಾನೆ. ಅಂಡ್ ಸ್ಪೈಡರ್ ಶೇಪ್ ಇನ್ ವೆಬಲ್ ಕೊಟ್ಟಿದ್ದಾನೆ. ಇದು ನೋಡಿದಂಗೆ ಒಂಥರ ಆಡಿಲ್ ಕೊಡ್ತಾರಲ್ಲ ಆ ತರ ಏನೋ ಪ್ರೀಮಿಯಂ ಕಾರಲ್ಲಿ ಫೀಲಿಂಗ್ ಇನ್ ಬರುತ್ತೆ. ಅಂಡ್ ಇಲ್ಲಿ ನಿಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ ಕೊಟ್ಟಿದ್ದಾರೆ. ಪ್ಯಾಡಲ್ ಶಿಫ್ಟರ್ ಅಂದ್ರೆ ಇಲ್ಲಿ ಪ್ಲಸ್ ಇಲ್ಲೇ ಗೇರ್ ಚೇಂಜ್ ಮಾಡಬಹುದು, ಇಲ್ಲೂ ಗೇರ್ ಚೇಂಜ್ ಮಾಡಬಹುದು, ಮತ್ತೆ ಇಲ್ಲೂ ಗೇರ್ ಚೇಂಜ್ ಮಾಡಬಹುದು. ಎರಡು ಕರೆಕ್ಟ್ ಗೇರ್ ಚೇಂಜ್ ಮಾಡಬಹುದು. ಈ ಸೈಡ್ ವೈಪರ್ ಇಂಡಿಕೇಟರ್ ಬರುತ್ತೆ. ಅಂಡ್ ದಿಸ್ ಸೈಡ್ ನಿಮಗೆ ಹೆಡ್ ಲೈಟ್ ಇಲ್ಲೇ ಆನ್ ಮಾಡಬಹುದು. ಅಂಡ್ ಇಂಡಿಕೇಟರ್ ಇಲ್ಲಿ ಹಾಕ್ಬಹುದು. ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ಟ್ರಾಕ್ಷನ್ ಆಫ್ ಆನ್ ಮಾಡಬಹುದು. ನೋಡಿ ಇಲ್ಲಿ ಟ್ರಾಕ್ಷನ್ ಲಿಮಿಟೆಡ್, ಟ್ರಾಕ್ಷನ್ ಆನ್ ಮಾಡಬಹುದು. ಸೊ ಅದು ಇದಕ್ಕೆ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಹೆಡ್ ಲೈಟ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಹೆಡ್ ಲೈಟ್ ಅಪ್ ಅಂಡ್ ಡೌನ್ ಮಾಡಬಹುದು ಇದರಲ್ಲಿ ಹೆಡ್ ಲೈಟ್. ಸೊ ಇದು ಮೇಲ್ಗಡೆ ಕೆಳಗಡೆ ಇದು ಮಾಡಬಹುದು. ಅಂಡ್ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ನಾನು ವೈರ್ಲೆಸ್ ಚಾರ್ಜ್ ಮಾಡಿಲ್ಲ ವೆಹಿಕಲ್, ಬಟ್ ಈ ವೆಹಿಕಲ್ ವೈರ್ಲೆಸ್ ಚಾರ್ಜರ್ ಫೀಚರ್ ಇದೆ. ಅಂಡ್ ಮೇನ್ ಥಿಂಗ್ ಇದ್ರಲ್ಲಿ ಏನಂದ್ರೆ ಒಂದು ಮೋಡ್ ಇದೆ ಅಂತ, ಇದ್ರಲ್ಲಿ ಪವರ್ ಸ್ಟೇರಿಂಗ್ ಮೋಡ್ ಇದೆ ಅಂತೆ. ಇದ್ರಲ್ಲಿ ಮೋಡ್ ಹೆಂಗಂದ್ರೆ ಪವನ್ ಎದುರುಗಡೆ 4 ಸ್ಪೀಕರ್ ಇದೆ. 1 2 ಲೆಫ್ಟ್ ಮತ್ತೆ ರೈಟ್ ಮತ್ತೆ ಬ್ಯಾಕ್ 2 ಸೈಡ್ಸ್ ಅಲ್ಲೂ ಸ್ಪೀಕರ್ ಇದೆ. ಅದೊಂದು ಮೋಡ್ ಆನ್ ಮಾಡಿದ್ರೆ ಹಿಂದ್ಗಡೆ ಮಲ್ಕೊಂಡಿರ್ತಾರಲ್ಲ ಅಲ್ಲಿ ಸ್ಪೀಕರ್ ಆಫ್ ಆಗುತ್ತೆ, ಇಲ್ಲಿ ಸ್ಪೀಕರ್ ಗಳು ಆನ್ ಆಗುತ್ತೆ ನಿಮಗೆ. ಸೊ ಆತರ ಅದೊಂದು ಫೀಚರ್ ನನ್ ಗೊತ್ತಿರಂಗೆ.
ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ನನಗೆಲ್ಲಕ್ಕಿಂತ ಖುಷಿಯಾಗಿದೆ ಅಂತ ಹೇಳಿದ್ರೆ ಹಿಂಜಿನ್ ಹೀಟ್ ಇಂದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಯೂಶಲಿ ಜರ್ಮನ್ ವೆಹಿಕಲ್ ಅಲ್ಲಿ ಹೀಟ್ ಇನ್ ಇಂಡಿಕೇಟರ್ ಇರಲ್ಲ. ಇಲ್ಲಿ ನಿಮಗೆ ಆಪರೇಟಿಂಗ್ ಟೆಂಪರೇಚರ್ ಕೋಲ್ಡ್ ವಾರ್ಮ್ ಆಗಿರೋದು ಅದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಂಜಿನ್ ಓವರ್ ಹೀಟ್ ಆಗ್ಬಾರ್ದು ಅಂತ ಇವನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಕಿಲೋಮೀಟರ್ ನಿಮಗೆ ಎಷ್ಟು ಹೋಗುತ್ತೆ ಅಂತಾನು ಇದು ರೇಂಜ್ ಕೊಟ್ಟಿದ್ದಾರೆ, ಡ್ರೈವರ್ ಇನ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ಎಷ್ಟು ಆಕ್ಸಿಲೇಟರ್ ಇದು, ಹೊರಗಡೆ ಟೆಂಪರೇಚರ್, ಟೋಟಲ್ ಕಿಲೋಮೀಟರ್ಸ್, ಆವರೇಜ್ ಮೈಲೇಜ್ ಇದು 19 ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಕ್ಲೈಮ್ ಮಾಡ್ತಾರೆ. ಬಟ್ ಜನರಲಿ ಆಟೋಮ್ಯಾಟಿಕ್ ಆಗಿರೋದ್ರಿಂದ ಒಂದು 15 ಆತರ 14 ಇದರಲ್ಲಿ 13.5 ಅಂತ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇದರಲ್ಲಿ ಕಲರ್ ಚೇಂಜ್ ಮಾಡಬಹುದಂತೆ. ಸೊ ಇಲ್ಲಿ ಕಲರ್ ಚೇಂಜ್ ಮಾಡಬಹುದು ಅಂತ ಹೇಳಿದ್ದಾರೆ. ನನಗಷ್ಟು ಐಡಿಯಾ ಇಲ್ಲ. ಇಲ್ಲಿ ನಿಮಗೆ ನೋಡಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಇಲ್ಲಿ ನೋಡಿ ನಿಮಗೆ ಟೈರ್ ಪ್ರೆಷರ್ 40, 43, 45, 45 ಇದೆ. 40 ಮೇಲ್ ಇಟ್ಟಿದ್ದಾರೆ ಇವರು. ಸೊ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂಡ್ ಲಾಸ್ಟ್ ರಿಸೆಟ್ ಅಂಡ್ ಡ್ರೈವರ್ ಅಸಿಸ್ಟೆನ್ಸ್. ಸೊ ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಮ್ಯಾನ್ಯುಯಲ್ ಬರುತ್ತೆ. ಕ್ಲಸ್ಟರ್ ಇನ್ ಕಲರ್ ಚೇಂಜ್ ಮಾಡಬಹುದು ನೀವು. ಕಲರ್ ಥೀಮು, ವೈಪರ್ ಲೈಟ್ಸ್, ಐಸಿ ರೋಡ್, ವೆಲ್ಕಮ್ ಸೌಂಡ್. ಅದು ವೆಲ್ಕಮ್ ಸೌಂಡ್ ಅಂದ್ರೆ ಗಾಡಿ ಆನ್ ಮಾಡೋ ಟೈಮ್ ಅಲ್ಲಿ ಒಂದು ಟ್ಯೂನ್ ಬರುತ್ತಲ್ಲ, ಸೊ ಹುಂಡಾಯ್ದು ಅದು ಬೇರೆ ಕೊಟ್ಟಿದ್ದಾರೆ ಇದರಲ್ಲಿ. ಆ ವೆಲ್ಕಮ್ ಸೌಂಡ್ ಆಫ್ ಮಾಡಿದ್ದಾರೆ. ಲೈಟ್ಸ್ ಅಲ್ಲೂ ಅಷ್ಟೇ. ಸೊ 1 ಟಚ್ ಟರ್ನ್, ಹೆಡ್ಲೈಟ್ ಟೈಮರ್ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮಿಂಗ್ ಇದು ಆಫ್ ಮಾಡಬಹುದು. ಸೊ ನೀವು ಇಲ್ಲಿ ಮ್ಯಾನ್ಯಲ್ ಆಗಿ ಇದು ಚೇಂಜ್ ಮಾಡಬಹುದು. ಇಲ್ಲಿಂದಾನೆ ನೀವು ನೋಡಬಹುದಂತೆ. ಕನ್ವೀನಿಯನ್ಸ್, ಯೂನಿಟ್, ರೀಸೆಟ್ ಕೊಡಬಹುದು. ಎಲ್ಲ ಇದು ಮಾಡಬಹುದು. ಸೊ ಫೀಚರ್ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ ಫೀಚರ್. ಡ್ರೈವರ್ ಅಸಿಸ್ಟೆನ್ಸ್, ವಾರ್ನಿಂಗ್ ಮೆಥಡ್ಸ್, ಅದು ಸ್ಪೀಡ್ ವಾರ್ನಿಂಗ್ ಮೀಟರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಇದು. ಸೊ ಇದ್ರಲ್ಲಿ ಪ್ಲೇ ಮಾಡಕ್ಕೆ ಇದು ಕೊಟ್ಟಿದ್ದಾರೆ. ಒಂದು ಪ್ಲೇ ಮಾಡ್ಬೋಣ ಇದು ಒಂದು ಮೀಡಿಯಾ ಏನಾದ್ರು. ಸೊ ಇದರಲ್ಲಿ ನಿಮಗೆ ಸ್ಪೀಕರ್ ಚೆನ್ನಾಗಿದೆ. ಸ್ಪೀಕರ್ ಅಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಪೀಕರ್. ಮತ್ತೆ ನಿಮಗೆ ಇಲ್ಲಿ ಎದುರುಗಡೆ ನೋಡೋ ಟೈಮಲ್ಲಿ ಒಳ್ಳೆ ಗೈಡೆನ್ಸ್, ಒಂಥರ SUV ಫೀಲ್ ಬರುತ್ತೆ. ಹೈಟ್ ಅಲ್ಲಿ ಕೊಟ್ಟಿದ್ದಾರೆ. SUV ಫೀಲ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ದಟ್ಸ್ ಇಟ್ ಗೈಸ್. ನಾವು ನೋಡ್ದಂಗೆ ಕನ್ವೀನಿಯನ್ಸ್ ಇದ್ದಂಗೆ. ಸೊ ಲೆಟ್ಸ್ ಗೋ ಫಾರ್ ಅ ಟೆಸ್ಟ್ ಡ್ರೈವ್. ಸೊ ಓಕೆ, ಇದರಲ್ಲಿ ಪವನ್ ಇದರಲ್ಲಿ ಏನಂದ್ರೆ ಇನ್ನೊಂದು ಸ್ಟೇರಿಂಗ್ ಅಲ್ಲಿ ನಿಮಗೆ ಟಿಲ್ಟ್ ಸ್ಟೇರಿಂಗ್ ಕೊಟ್ಟಿದ್ದಾನೆ. ಟೆಲಿಸ್ಕೋಪಿಕ್ ಇಲ್ಲ, ಜಸ್ಟ್ ಟಿಲ್ಟ್ ಸ್ಟೇರಿಂಗ್ ಕೊಟ್ಟಿದ್ದಾನೆ. ಟೆಲಿಸ್ಕೋಪಿಕ್ VW ಗ್ರೂಪ್ ಅಲ್ಲಿ ಇರುತ್ತಲ್ಲ, ಆ ವೆಹಿಕಲ್ ಸಿಗಿರುತ್ತೆ. ಅಂಡ್ ಜರ್ಮನ್ ವೆಹಿಕಲ್. ಅಂಡ್ RPM ನೋಡೋಣ. ಸೊ RPM ಇಲ್ಲಿ ಮೀಟರ್ ಏನು ಕೊಟ್ಟಿಲ್ಲ. 4.9 ಇಲ್ಲೇ ಸೈಡ್ ಅಲ್ಲಿ ಇದೆಯಲ್ಲ, 4.9 ತನಕ ನಿಮಗೆ ಬರುತ್ತೆ. 4900 RPM ಬರುತ್ತೆ. ಲಿಮಿಟರ್ಸ್ ತನಕ ಕೊಟ್ಟಿದ್ದಾನೆ. ಓಕೆ, ಸೊ ಡಿಗೆ ಹಾಕೋಣ. ಸೊ ವೈಲ್ ಡ್ರೈವಿಂಗ್ ಆಲ್ವೇಸ್ ವೇರ್ ದ ಸೀಟ್ ಬೆಲ್ಟ್. ಸೊ ವಿಲ್ ಗೋ ಫಾರ್ ಅ ಡ್ರೈವ್. ಸೊ ಸ್ಟೇರಿಂಗ್ ಮಾತ್ರ ಬೆಣ್ಣೆ ಇದ್ದಂಗಿದೆ. ಒಂದು ಹ್ಯಾಂಡಲ್ ಇದು ಮಾಡೋದು. ಸೊ ಗೇರ್ ಭಾಳ ಸ್ಮೂತಾಗಿ ಚೇಂಜ್ ಆಗುತ್ತೆ. ಸೊ ಈಗ ಪಿಕಪ್ ಕೊಡೋಣ ಅಂತೆ. ಪಿಕಪ್ ಭಾಳ ಚೆನ್ನಾಗಿದೆ. ಸೊ 80 ಸ್ಪೀಡ್ ಬರ್ತಾನೆ, ರೆಡ್ಯೂಸ್ ಸ್ಪೀಡ್ ಅಂತ ಕೊಡ್ತಾನೆ. 100 ಈಸಿಯಾಗಿ ರೀಚ್ ಆಯ್ತು. ಸೊ ವೆಹಿಕಲ್ ಸ್ಟೆಬಿಲಿಟಿ ಭಾಳ ಚೆನ್ನಾಗಿದೆ ಪವನ. ಸ್ಟೆಬಿಲಿಟಿ ಇದು ಕರೆಕ್ಟ್ ಇದಿದೆ. 100ಗೆ ಬರೋದೇ ಒಂದು ಸ್ವಲ್ಪ, ಒಂದು 9 ಸೆಕೆಂಡಲ್ಲಿ 100ಗೆ ಬಂತು ಅನ್ನಿಸ್ಬೋದು ವೆಹಿಕಲ್. ಸೊ ವೆಹಿಕಲ್ ಇದು ಬಂತು. ಸೊ ಇಲ್ಲಿ ನೀವು ಪ್ಯಾಡಲ್ ಶಿಫ್ಟರ್ ಇದು ಮಾಡ್ಬೋದು, ಮ್ಯಾನ್ಯಲ್ ಆಗಿ ಇದು ಮಾಡ್ಬೋದು. ಸೊ ಅಲ್ಲಿ BMW 3 Series ಇದು ಮಾಡ್ತಿದ್ದಾರೆ. ಸೊ ಒಂದು ಹಂಬ್ ಬರೋ ಟೈಮಲ್ಲೂ ಅಷ್ಟು ಇದಾಗಿಲ್ಲ. ಸೊ ಬ್ರೇಕಿಂಗ್ ಸೊ ಪ್ಯಾಡಲ್ ಶಿಫ್ಟರ್ ಒಂಥರ ವಿಡಿಯೋ ಗೇಮ್ ಮಾಡ್ದಂಗೆ ಆಗುತ್ತೆ ಕಾರಲ್ಲಿ. ಭಾಳ ಸಕ್ಕತ್ತಿದೆ ವೆಹಿಕಲ್. ಸೊ
ಒಂದ್ ಕಡೆ ಬ್ರೇಕ್ ಹಾಕಿ ನೋಡೋಣ ಅಂತೆ. ಬ್ರೇಕ್ ಚೆನ್ನಾಗಿದೆ, ಸ್ಕಿಡ್ಡೇ ಆಗಿಲ್ಲ ವೆಹಿಕಲ್. ABS ಇರುತ್ತೆ, ಎಲೆಕ್ಟ್ರಾನಿಕ್ ABS. ಎಲೆಕ್ಟ್ರಾನಿಕ್ ABS ಕೊಟ್ಟಿದ್ದಾನೆ, ಸ್ಕಿಡ್ಡೇ ಆಗಿಲ್ಲ ವೆಹಿಕಲ್. ಸೊ ಸ್ಮೂತಾಗಿ ಅದೇ ಡ್ರೈವಿಂಗ್ ಚೇಂಜ್ ಆಯ್ತು, ಆರಾಮಾಗಿ ಇದು ಹೋಗ್ಬೋದು. ಇನ್ನೊಂದು ವಿಚಾರ, ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್ ಇದೆಯಲ್ಲ, ಎಸ್ ಅದೊಂದು ಇಲ್ಲೊಂದು ಬಟನ್ ಇದೆ. ಸೊ ಇಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ರೆ ಸೊ ಸೆಟ್ ಮಾಡ್ಬೋದಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಕ್ಯಾನ್ಸಲ್. ಕ್ರೂಸ್ ಅಂತ ಬಂದಿದೆ, ಅದು ಯಾವ್ದಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಗ್ರೀನ್ ಬಂದಿದೆ ಸ್ಕ್ರೀನ್. ಫ್ಯಾಕ್ಟರಿ ಸೆಟ್ ಏನೋ ಹೇಳ್ತಾ ಇದೆ. ಕ್ರೂಸ್ ಸೆಟ್ ಆಯ್ತು. ಸೊ ಇಲ್ಲಿ ನೀವು 46 ಅದೇ ಸೆಟ್ ಮಾಡ್ಬೋದು. ನಾನು ಇಲ್ಲಿ ಆಕ್ಸಿಲೇಟರ್ ಪೆಡ್ಲು ಬ್ರೇಕ್ ಪೆಡ್ಲು ಒತ್ತಿಲ್ಲ. ಸೊ ಇಲ್ಲಿ ನೋಡಿ, ನೀವು 50 ಅಂತ ಹೇಳಿದ್ರೆ ಅದೇ ಸೆಟ್ ಮಾಡ್ಕೊಂಡ್ಬಿಡುತ್ತೆ. 50 to 53 ಅಲ್ಲೇ ಮೇಂಟೈನ್ ಮಾಡಿಬಿಡುತ್ತಲ್ಲ ಫೋನ್. ಪ್ಲಸ್ ಮೈನಸ್ ಅಲ್ಲೇ ನಾವು ಸ್ಪೀಡ್ ಸೆಟ್ ಮಾಡ್ಬೋದು, ಬಿಡ್ಬೋದು. ಹೌದೌದು. ಒನ್ಸ್ ನಾವು ಬ್ರೇಕ್ ಪ್ರೆಸ್ ಮಾಡಿದ್ರೆ ಡಿಸೆಂಗೇಜ್ ಆಗುತ್ತೆ. ಡಿಸೆಂಗೇಜ್, ಬ್ಯಾಕ್ ಟು ನಮ್ಮ ಕಂಟ್ರೋಲ್ ಬರುತ್ತೆ. ಹೌದೌದು. ಸೊ ಕ್ರೂಸ್ 61 ಇಟ್ರೆ 61 ಅಲ್ಲೇ ಮೇಂಟೈನ್ ಮಾಡುತ್ತೆ ನೋಡಿ. ಬ್ರೇಕ್ ಒತ್ತಿದ್ರೆ ಕ್ರೂಸ್ ಡಿಸೇಬಲ್ ಆಗುತ್ತೆ. ಸೊ ವಿಲ್ ಟೇಕ್ ದ U-turn. ಸೊ ವಿತ್ ಒನ್ ಹ್ಯಾಂಡ್ ಸ್ಮೂತ್ಲಿ ಈಸಿ ಗೋಯಿಂಗ್. ಸೊ ಸೆಕೆಂಡ್ ಲೈನಿಗೆ ತಿರುಗಿಬಿಡುತ್ತೆ ವೆಹಿಕಲ್ಲು. ಸೊ ಪಿಕಪ್. ಸೊ ಇದು ಭಾಳ ಚೆನ್ನಾಗಿದೆ, ಒಂಥರ ಬಟನ್ ತಿಂಗ್ಬಿಟ್ರೆ ಗೇರ್ ಚೇಂಜ್ ಅಲ್ಲವನ. ಪೆಡಲ್ ಶಿಫ್ಟಿಂಗ್ ಅದು ಮೊದಲಿಂದನೇ ನಮಗೆ ಇಷ್ಟ. ಯಾ ಸೊ ಇದು ಅವಾಗ ನಾವು ಸಣ್ಣವ್ರಿರೋ ಟೈಮಲ್ಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು, ಅದು ನೀಡ್ ಫಾರ್ ಸ್ಪೀಡಲ್ಲಿ ಪ್ಯಾಡಲ್ ಶಿಫ್ಟರು ಅಂತ ಎಲ್ಲ ನೋಡ್ತಿದ್ವಿ ನಾವು. ಈಗ ವೆಹಿಕಲಿಗೆ ಬಂದ್ಬಿಟ್ಟಿದೆ ಆ ಥರದ್ದೆಲ್ಲ ಫೀಚರ್. ಸೊ D5 ಆರಾಮಾಗಿ ಹಾಕಿ ಹೋದ್ರೆ ಸ್ಮೂತಾಗಿ ಹೋಗ್ಬೋದು. ಕ್ಯಾಬಿನಲ್ಲಿ ಅಷ್ಟು ಸೌಂಡೇ ಇಲ್ಲ ಅಲ್ಲಪ್ಪ. ಕ್ರೂಸಿಂಗ್ ಹೋಗ್ಬೋದು, ಆರಾಮಾಗಿ ಕ್ರೂಸಲ್ಲಿ ಹೋಗ್ಬೋದು. 70-80 ಸೆಟ್ ಮಾಡಿ. ಹೌದೌದು, ಸ್ಪೀಡಲ್ಲಿ ಆರಾಮಾಗಿ ಕ್ರೂಸಲ್ಲಿ ಹೋಗ್ಬೋದು. ಇದು ಭಾಳ ಚೆನ್ನಾಗಿದೆ. ನಿದ್ದೆ ಮಾತ್ರ ಈಸಿಯಾಗಿ ಬಂದ್ಬಿಡುತ್ತೆ, ಅಷ್ಟು ಸೈಲೆಂಟ್ ಇದೆ ಕ್ಯಾಬಿನ್. ನಿಮ್ದೇನು ಒಪಿನಿಯನ್ ಸರ್ ಇದನ್ನ ನೋಡೋ ಟೈಮಲ್ಲಿ? ನಿಮಗೇನು ಅನಿಸ್ತು ವೆಹಿಕಲ್ ನೋಡ್ತಾ? ಗಾಡಿ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಯಾವ ಸೆಗ್ಮೆಂಟ್ ಅಲ್ಲಿ ಬಂದಿದೆ ಅಲ್ಲ, ಮೈಕ್ರೋ SUV ಕ್ಯಾಟಗರಿ. ಸೊ ಇದು ರೇಂಜ್ ಬಂದು ಸ್ಟಾರ್ಟಿಂಗ್ ಫ್ರಮ್ 6 lakhs to 13 lakhs. 6 lakhs to 13 lakhs ಇದು ಪ್ರೈಸ್ ರೇಂಜ್. ಓಕೆ. ಸೊ 6 lakh ಇಂದ ನಿಮ್ಗೆ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಸೊ 6 lakhs ಇಂದ ನಿಮ್ಗೆ ಟೋಟಲ್ ಒಂದು 13-14 ವೇರಿಯಂಟ್ಸ್ ಗಳಿದೆ. ಹುಂಡೈದು ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಿಮಗೆ ಚೆಕ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಸೊ ಯಾರು ಫಸ್ಟ್ ಟೈಮ್ ಫ್ಯಾಮಿಲಿಗೋಸ್ಕರ ಕಾರ್ ತಗೋತಿದ್ದೀರಾ, ಪ್ಲೇಸ್ A ಇಂದ ಪ್ಲೇಸ್ B ತನಕ ಯಾವ್ದು ಏನು ತೊಂದರೆ ಇಲ್ಲದೆ ಅದು ಸ್ವಲ್ಪ ಪ್ರೀಮಿಯಂ ಆಗಿರೋ ಕಾರಲ್ಲಿ ಟ್ರಾವೆಲ್ ಮಾಡಕ್ಕೆ ಇಷ್ಟಪಡ್ತೀರಾ, ಅವ್ರಿಗೆಲ್ರಿಗೂ ಮೇಡ್ ಫಾರ್ ದ ಏನು ಅವರಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಇದೆಲ್ಲದು. So okay guys, that's the review of the Hyundai Exter. ಸೊ ನಂದೊಂದು ಶಿವಮೊಗ್ಗದಲ್ಲಿ ಡೀಟೇಲಿಂಗ್ ಸ್ಟುಡಿಯೋ ಇದೆ. ಸೊ ನಾನು ಕಾರ್ ಡೀಟೇಲಿಂಗು ಮಾಡ್ತೀನಿ. ನಂದು ಇದೇ ಚಾನಲಲ್ಲಿ ನೋಡಿ ಅಂತೆ ಹಲವಾರು ಇದು ಕಾರ್ ವಾಶ್ ಎಲ್ಲ ಮಾಡಿದ್ದೀನಿ, ಪಾಲಿಷ್ ಮಾಡಿದ್ದೀನಿ, ಸಿರಾಮಿಕ್ ಕೋಟಿಂಗ್ಸ್ ಅದೆಲ್ಲ ಮಾಡಿದ್ದೀನಿ ನಾನು. ಸೊ ನನ್ನೊಂದು ಹಾಬಿ ಅದು, ದಿನಕ್ಕೆ ಒಂದೇ ವೆಹಿಕಲ್ ತೊಗೊಳ್ತೀನಿ. ಸೊ ನಾನು ಆ್ಯಸ್ ಎ ಕಮರ್ಷಿಯಲ್ ಥರ ಥಿಂಕೇ ಮಾಡಲ್ಲ ನಾನು, ಜಸ್ಟ್ ಫಾರ್ ಯೂಟ್ಯೂಬಿಗೆ ಅಂತ ವ್ಯೂಸ್ ಬರಲಿ ಅಂತ ಆ ಥರ ಮಾಡ್ತಿರೋದು ನಾನು. ಸೊ ದಟ್ಸ್ ಇಟ್ ಗೈಸ್, ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಆ್ಯಂಡ್ ಮೇನ್ ಥಿಂಗ್, ನನ್ನ ಡೀಟೇಲಿಂಗ್ ಸ್ಟುಡಿಯೋ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಮಾತ್ರ ಒಂದ್ಸಲಿ ಕಾಲ್ ಮಾಡಬೇಕು ನಿಮಗೆ. ನಾಳೆ ಇವತ್ತು ಡೀಟೇಲಿಂಗ್ ಬೇಕಂತ ಹೇಳಿದ್ರೆ ನನಗೆ ಪ್ರೀವಿಯಸ್ ಡೇ ಕಾಲ್ ಮಾಡಬೇಕು. ಪ್ರೀವಿಯಸ್ ಡೇ ಕಾಲ್ ಮಾಡಿದ್ರೆ ಸೊ ನೆಕ್ಸ್ಟ್ ಡೇ ನಿಮಗೆ ಡೀಟೇಲಿಂಗ್ ಪ್ರೊವೈಡ್ ಆಗುತ್ತೆ. 2 hours ವೆಹಿಕಲ್ ಬಿಡಬೇಕು, ಜಸ್ಟ್ ವಾಶ್ ಮಾಡೋಕ್ಕೆ ನಾನು ವೆಹಿಕಲ್ ವಾಶ್ ಮಾಡಿ ವಾಪಸ್ ನಿಮಗೆ ಹ್ಯಾಂಡ್ ಓವರ್ ಮಾಡಿ. ಹೌದೌದು, ಅದು ಮಾಡಿಕೊಡ್ತೀವಿ. ಸೊ ನನ್ನ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. Do like, share and subscribe to my channel. Thank you for watching.